ಈಗ ನಾವು ಯಾವುದೇ ಒಂದು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ತಲೆಯಲ್ಲಿ ಬರೋದು ಎರಡು ಬಿಸ್ನೆಸ್. ಒಂದು ಟೀ ಶಾಪ್ ಮಾಡಬೇಕು, ಇಲ್ಲ ಹೋಟ್ಲು ಮಾಡಬೇಕು. ಇವೆರಡು ಮೇಯ್ನ್ ಥಿಂಗ್ ಬರ್ತವೆ. ಅದರಲ್ಲಿ ಸ್ವಲ್ಪ ದುಡ್ಡಿರೋರು ಹೋಟ್ಲು ಮಾಡಬೇಕು ಅಂತ ಚೂಸ್ ಮಾಡ್ತಾರೆ. ಇನ್ನು ಕೆಲವರು ನನ್ನ ಹತ್ರ ಬಂಡವಾಳ ಕಮ್ಮಿ ಇದೆ ಅಂತ ಒಂದು 50,000ದಿಂದ ಲಕ್ಷ ಒಳಗಿದ್ದರೆ ನಾನೊಂದು ಟೀ ಅಂಗಡಿ ಓಪನ್ ಮಾಡೋಣ ಸ್ಟ್ಯಾಂಡರ್ಡಾಗಿ, ತುಂಬ ಚೆನ್ನಾಗಿರೋದು, ಅಟ್ರಾಕ್ಟಿವ್ ಆಗಿ ಅಂತ ಯೋಚನೆ ಮಾಡ್ತಾರೆ. ಒಂದು ಹೋಟ್ಲು ವ್ಯಾಪಾರ ಮಾಡಬೇಕಾದ್ರೆ ಪ್ರಮುಖವಾಗಿ 5 ಅಂಶನ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಒಂದು ಬಂಡವಾಳ, ಜಾಗ, ಲೊಕೇಶನ್ನು, ಎಲ್ಲಿ ಮಾಡ್ತಾಯಿದ್ದೀರಾ ಅನ್ನೋದು ಬೇಕಾಗುತ್ತೆ. ಮತ್ತು ನಿಮ್ಮ ಹತ್ರ ಲೇಬರ್ಸ್, ನೀವು ಎಷ್ಟು ಜನ ಲೇಬರ್ಸ್ನ ಇಟ್ಕೊಂಡಿದ್ದೀರಾ. ನೆಕ್ಸ್ಟು ಒಂದು ನೀವೇನು ಐಟಮ್ ರೆಡಿ ಮಾಡ್ತಿದ್ದೀರಾ ಅದಕ್ಕೆ ಎಷ್ಟು ಬಂಡವಾಳ ಹಾಕ್ತೀರಾ ಅದನ್ನು ಲೆಕ್ಕ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಕೊನೆಗೆ ಹೋಗ್ಬೇಕಾದ್ರೆ ನೀವು ಹಾಕಿರೋ ಬಂಡವಾಳದಿಂದ ಹಿಡಿದು ಪ್ರತಿಯೊಂದೂ ಎಲ್ಲನೂ ಮೈನಸ್ ಮಾಡಿಬಿಟ್ಟು ನೀವು ದುಡ್ದಿರೋ ದುಡ್ಡಲ್ಲಿ ನೀವು ಲಾಭದಲ್ಲಿದ್ದೀರಾ ನಷ್ಟದಲ್ಲಿದ್ದೀರಾ ಅದನ್ನು ತಿಳ್ಕೊಬೇಕಾಗುತ್ತೆ. ಡೀಟೇಲಾಗಿ ಹೇಳ್ತೀನಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಕೇವಲ 3 ನಿಮಿಷದಲ್ಲಿ ಮುಗಿಸ್ತೀನಿ. ನಾನು ಹೋಟ್ಲ್ ಓಪನ್ ಮಾಡೀನಿ, ಹಂಗಾಗ್ಬಿಟ್ಟು ನನ್ನ ಅನುಭವದ ಮೇಲೆ ರಿಯಾಲಿಸ್ಟಿಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೋ ಅದೊಂದು ಕಾಮೆಂಟ್ ಮಾಡಿ ನನಗೆ. ಬಂಡವಾಳ ಫಸ್ಟು, ನೀವು ಬಂಡವಾಳನ ಹೋಟ್ಲು ಮೇಲೆ ಹಾಕ್ತಿದ್ದೀರಾ, ಜಾಗದ ಮೇಲೆ ಹಾಕ್ತಾಯಿದ್ದೀರಾ, ಆ ಹೋಟ್ಲನ್ನ ನೀವು ಬಾಡಿಗೆಗೆ ತೊಗೊತಿದ್ದೀರಾ, ಲೀಸಿಗೆ ತೊಗೊತಿದ್ದೀರಾ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಎಕ್ಸಾಂಪಲಿಗೇನೋ ಒಂದು ಜಾಗ ತೊಗೊಂಡ್ರೆ ಶೆಡ್ ಗಿಡ್ ಹಾಕ್ಕೊಂಡ್ರೆ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಜಾಗಕ್ಕೆ ಮಾತ್ರ ಬಾಡಿಗೆ ಕಟ್ತೀರಾ. ನೀವೇ ಶೆಡ್ ಹಾಕ್ಕೊಂಡಿದ್ದೀರಾ ಅಂದರೆ ಶೆಡ್ಡಿಗೇನು ಬಾಡಿಗೆ ಇರೋಲ್ಲ, ಜಾಗಕ್ಕೆ ಮಾತ್ರ ಬಾಡಿಗೆ ಕಟ್ತೀರಾ. ಇನ್ ಕೇಸ್ ನೀವು ಯಾವುದೋ ಒಂದು ಗೋಡನ್ ರೂಮ್ ತೊಗೊಂಡ್ರಿ, ಅದಕ್ಕೊಂದು ಸ್ವಲ್ಪ ಅಡ್ವಾನ್ಸ್ ಕೊಡ್ತೀರಾ, ಇಲ್ಲ ಲೀಸಿಗೆ ಹಾಕಿಸ್ಕೋತೀರಾ ಅಂತ ಅಂದ್ಕೊಳ್ಳಿ. ನಾಳೆ ದಿನ ಬಿಸ್ನೆಸ್ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗಿರಲ್ಲ, ತುಂಬ ಕಮ್ಮಿ ಬಿಸ್ನೆಸ್ ಆಗುತ್ತೆ. ಆವಾಗ ನೀವು ಲೀಸಿಗೆ ಹಾಕಿಸ್ಕೊಂಡಿರೋದ್ರಿಂದ ನೀವು ಕೇಳಲಿಕ್ಕಾಗಲ್ಲ. ಅದೇ ಬಾಡಿಗೆಗೆ ತೊಗೊಂಡು ನಿಮಗೆ ಬಿಸ್ನೆಸ್ ಕ್ಲಿಕ್ ಆಯಿತು. ಸೊ ಒಂದು 6 ತಿಂಗಳು ಒಳ್ಳೆ ಬಿಸ್ನೆಸ್ ನೋಡ್ತಿದ್ದೀರಾ ಅಂದಾಗ, 3 ರಿಂದ 6 ತಿಂಗಳು ಖಂಡಿತ ಬೇಕು ನೋಡ್ತಿದ್ದೀರಾ ಅಂದಾಗ ನೆಕ್ಸ್ಟ್ ಯೋಚನೆ ಮಾಡಿ, ಲೀಸಿಗೆ ಹಾಕಿಸ್ಕೊಳ್ಳೋಣ, ನನಗೆ ಉಳಿಯುತ್ತೆ ದುಡ್ಡು, ಆ ಥರ ಯೋಚನೆ ಮಾಡಿಬಿಟ್ಟು ಮಾಡಿದ್ರೆ ಅದರಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಬೋದು. ನೀವು ಹಾಕಿದ್ದ ಐಟಮ್ನ ತಗೋಬೋದು ಬಿಟ್ಟರೆ ನೀವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಏನಂತ ಅಂದರೆ, ಈಗ ವಾರದ ಬಡ್ಡಿನೋ ತಿಂಗಳು ಬಡ್ಡಿನೋ ಎಲ್ಲೋ ಒಂದು 3%ಗೋ, ಇಲ್ಲ ಈಗ ಎಮರ್ಜೆನ್ಸಿಗೆ ಬೇಕೇ ಬೇಕು ಅಂತ ಅಲ್ಲೊಂದು 50,000 ವಾರದ ಬಡ್ಡಿಗೋ ಇಲ್ಲ ತಿಂಗಳು ಬಡ್ಡಿಗೋ ತೆಗೆದಿರ್ತೀರ. ನಿಮಗೆ ಬಿಸ್ನೆಸ್ ಇನ್ನೂ ಕ್ಲಿಕ್ ಆಗಿರಲ್ಲ, ಅವರು ಪ್ರೆಷರ್ ಆಗ್ತಿರ್ತಾರೆ, ಅವ್ರಿಗೆ ದುಡ್ಡು ಕೊಡಬೇಕಾಗಿರುತ್ತೆ, ಹೇಗೆ ತರ್ತೀರಾ? ಮತ್ತು ಇನ್ನೊಂದು ಕಡೆ ತೆಗಿತೀರಾ. ಇಲ್ಲಿ ಬಿಸ್ನೆಸ್ ಆಗೋ ದುಡ್ಡನ್ನ ನೀವು ಉಳ್ಸೋಕ್ಕೂ ಆಗೋಲ್ಲ, ಆ ಕಡೆ ಅವ್ರಿಗೆ ಕೊಡೋಕ್ಕೂ ಆಗೋಲ್ಲ. ಈಗ ಡೈಲಿ ಕಲೆಕ್ಷನ್ ಅವು ಅಂತ ಕೊಡೋಕ್ಕೆ ಬರ್ತಾರೆ. ಹೋಟ್ಲು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದಮೇಲೆ 10 ಜನ ಬಂದು ದುಡ್ಡು ಕೊಡೋಣ ಅಂತ ಬರ್ತಾರೆ ಫೈನಾನ್ಸವರು. ತೊಗೋತೀರ, ಆ ಟೈಮಲ್ಲಿ ಏನೂ ಗೊತ್ತಾಗಲ್ಲ. ತೊಗೊಂಡ್ಮೇಲೆ ಹೆಂಗಾಗುತ್ತೆ ಅಂದರೆ ಅದು ಹನಿಯಿಂದ ಹಳ್ಳ ಅನ್ನಂಗೆ ಸಮುದ್ರನೇ ಆಗೋಗಿರುತ್ತೆ. ಕೊನೆಗೆ ಲೆಕ್ಕ ಹಾಕಿದಾಗ ಒಂದು 2-3 ತಿಂಗಳಲ್ಲಿ ನಾನು 5-6 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ, ಖಂಡಿತ ಅನಿಸುತ್ತೆ. ಅಲ್ಲಿವರೆಗೂ ಹೋಗ್ಬಾರ್ದು ಅಂತಂದರೆ ನೀವು ಫಸ್ಟು ಪ್ರತಿಯೊಂದು ಲೆಕ್ಕ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಸಾಲ ತೆಗೆದು ಹೋಟ್ಲು ಮಾಡಿದ್ರಿ, ಇಲ್ಲ ಯಾವುದೇ ವ್ಯಾಪಾರ ಮಾಡೋದಂದ್ರೂ ಖಂಡಿತ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ದುಡ್ದಿರೋ ದುಡ್ಡನ್ನೆಲ್ಲ ಬರೀ ಸಾಲಗಾರರಿಗೆ ಬಡ್ಡಿ ಕಟ್ಟೋಕ್ಕೇ ನೀವು ಬಳಸ್ಕೊಂಡ್ರೆ ನಿಮಗೆ ನಿಮ್ಮ ಲಾಭ ನಷ್ಟದ್ದು, ನೀವು ಹಾಕಿರೋ ಐಟಮ್ ದುಡ್ಡು, ಲೇಬರ್ಸಿಗೆ, ಬಾಡಿಗೆಗೆ ಏನು ಮಾಡ್ತೀರಾ? ಸಾಲ ಬೆಳೆಯುತ್ತೆ. ಅವಾಗ ನಿಮಗೇನು ಅನಿಸುತ್ತೆ, ಅಲ್ಲಿ ಬಿಸ್ನೆಸ್ ಆದರೂ ಕೂಡ ನನಗೆ ಬಿಸ್ನೆಸ್ ಆಗ್ತಿಲ್ಲ, ಈ ಹೋಟ್ಲಾಗಿ ಬರ್ತಾಯಿಲ್ಲ, ನನಗೆ ಸಾಲ ಆಗ್ತಿದೆ ಜಾಸ್ತಿ, ಇನ್ನೇನು ಇಲ್ಲ ಬೇರೆ ಆಪ್ಷನ್, ಮುಚ್ಚಬೇಕು. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಯಾಕಂದರೆ ನೀವು ಫೈನಾನ್ಸಿಗೆ ಕೈ ಹಾಕಿದ್ದೀರಾ ಅಂದರೆ ಮುಗೀತು. ಏನೇ ಕಷ್ಟ ಬರಲಿ, ಫಸ್ಟು ನೀವು ಸಾಲ ಮಾಡಿ ಬಂಡವಾಳ ಹಾಕ್ಕೊಂಡು ಹೋಟ್ಲು ಸ್ಟಾರ್ಟ್ ಮಾಡೋ ಫಸ್ಟ್ ಆಫ್ ಆಲ್ ತಪ್ಪು ಮಾಡ್ತೀರಾ. ಚಿಕ್ಕದಾಗ ಫಸ್ಟು ಟೀ ಅಂಗಡಿ ಮಾಡಿ, ಕ್ಲಿಕ್ ಆಯಿತಾ, 2 kg ರೈಸ್ ಮೂವ್ ಮಾಡಿ, ಆಮೇಲಿಂದ ಏನೇನಲ್ಲಿ ಡಿಮ್ಯಾಂಡ್ ಬರುತ್ತೋ ಕಸ್ಟಮರ್ಸ್ ಕಡೆಯಿಂದ ಕೇಳಿ, ತೊಂದರೆ ಇಲ್ಲ, ಕೇಳ್ಕೊಂಡು ಮಾಡ್ತಾ ಹೋಗಿ. ಖಂಡಿತ ನೀವು ಇಡೋ ಹೆಜ್ಜೆ ಒಂದೊಂದು ಮೆಟ್ಲ ಮೇಲೆ ಹೋಗ್ಬೋದು, ಒಂದು ಹೆಜ್ಜೆ ಇಡ್ತಾ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೋದು. ನೆಕ್ಸ್ಟು ಬೆಟ್ಟ ಹತ್ತೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಯಾವುದೇ ತೊಂದರೆ ಇಲ್ದಂಗೆ ನೀವು ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ, ನಾನು ಬೀಳಲ್ಲ, ಹತ್ರದಲ್ಲಿದ್ದೀನಿ, ನನಗೇನು ಬಿದ್ದರೂ ಕೂಡ ಏಟಾಗಲ್ಲ ಅನ್ನೋ ಧೈರ್ಯ ಇರುತ್ತಲ್ಲ, ನಿಮ್ಮನ್ನು ಲಾಸ್ ಮಾಡಲ್ಲ. ಖಂಡಿತ ಇನ್ನು ಮುಂದೆ ಹೋಗ್ತೀರ. ಅದು ಬಿಟ್ಬಿಟ್ಟು ಏಕಾಏಕಿ ಅಲ್ಲಿ ಇಲ್ಲಿ ರೊಟೇಷನ್ ಮಾಡಿ ಕೊನೆಗೆ ಹೋಟ್ಲು ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಬಂಡವಾಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಲೆಯಲ್ಲಿ ಇಟ್ಕೊಂಡು ಅದು ತುಂಬ ಪ್ರಿಫರೆನ್ಸ್ ಕೊಟ್ಕೊಂಡು ಮಾಡಿ.
ನಾವು ಯಾವುದೇ ಒಂದು ವ್ಯಾಪಾರ ಮಾಡಬೇಕಾದ್ರೆ ಹೋಟ್ಲೆ ಅಂತಲ್ಲ, ಒಂದು ಟೀ ಶಾಪ್ ಆಗಲಿ, ಪೇಂಟ್ ಅಂಗಡಿ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡಬೇಕಾದ್ರೆ ಜಾಗ ಲೊಕೇಶನ್ ಭಾಳ ಇಂಪಾರ್ಟೆಂಟ್. ನಾವು ಸರ್ಕಲ್ ಪಾಯಿಂಟ್ಗಳಲ್ಲಿ ಜನ ಓಡಾಡೋ ಜಾಗದಲ್ಲಿ, ಸರ್ಕಲ್ಲೇ ಅಂತಲ್ಲ, ಜನ ಎಲ್ಲೂ ಓಡಾಡ್ತಾರೆ, ಮೇನ್ ಏರಿಯಾಗಳು ನಿಮಗೆ ಗೊತ್ತಿರ್ತಾರೆ, ಅಂಥ ಕಡೆನೇ ಮಾಡಿ. ಯಾಕಂದರೆ ಅಲ್ಲಿ ನಿಮಗೆ ಪ್ರಾಫಿಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನೀವು ಲಾಸ್ ಆಗೋಲ್ಲ. ಯಾಕಂದರೆ ಜನ ಸೇರೋದೇ ಅಲ್ಲಿ. ಇಲ್ಲಿ ಹೋಟ್ಲ್ ಇರುತ್ತೆ, ಇಂಥ ಜಾಗದಲ್ಲಿ ಇದು ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಾ ಬಂದೇ ಬರ್ತಾರೆ. ಅಲ್ಲಿ 10 ಅಂಗಡಿಗಳಿದ್ರೂ ಕೂಡ ಒಂದು 500-1000 ಜನ ಬಂದು ಓಡಾಡೋ ಜಾಗ ಅಂದಮೇಲೆ ನಿಮಗೆ ಬಿಸ್ನೆಸ್ ಆಗೇ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಸಿಟಿಯಿಂದ ಆಚೆ ಮಾಡಿದ್ರೆ ಅದು ಕ್ಲಿಕ್ ಆಗೋಷ್ಟೊತ್ತಿಗೆ ಟೈಮ್ ತೊಗೊಳುತ್ತೆ. ಆ ಗ್ಯಾಪಲ್ಲಿ ನಿಮಗೆ ಫಿನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಆ ಜಾಗ ಲೊಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಕೊಂಡು ಯೋಚನೆ ಮಾಡಿಬಿಟ್ಟು ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕೆಲಸದವರು, ಲೇಬರ್ಸು. ನಾವು ಯಾವುದೇ ಕಾರಣಕ್ಕೂ ನಾವೇನೇ ಹೊಸದಾಗಿ ಓಪನ್ ಮಾಡಲಿ ಫಸ್ಟು ನಾವು ಕೆಲಸದವ್ರನ್ನ ಇಡಬಾರ್ದು. ಮನೆಯವರಿಲ್ವಾ, ನೀವೇ ಪ್ರಯತ್ನ ಪಡಿ. 1-2 ದಿನ ಕಷ್ಟ ಆಗ್ಬೋದು, ಆದರೆ ನಿಮಗಲ್ಲಿ ಏನು ಬಿಸ್ನೆಸ್ ಆಗ್ತಿದೆಯಾ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ದಯವಿಟ್ಟು ನೀವು ಫಸ್ಟಿಗೆ ಲೇಬರ್ನ ಇಟ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಬಿಸ್ನೆಸ್ಸೇ ಗೊತ್ತಿರಲ್ಲ, ಪ್ರಾಫಿಟ್ ಇದೆಯೋ, ಲಾಭ ಬರ್ತಿದೆಯೋ, ನಷ್ಟ ಆಗ್ತಿದೆಯೋ ಏನೂ ಗೊತ್ತಿರಲ್ಲ. ಏಕಾಏಕಿ ನೀವು ಕರ್ಕೋತೀರ, ಡೈಲಿ ಅದೇ 300-500 ರೂಪಾಯಿ ನಿಮಗೆ ಲಾಸ್ ಬರ್ತಾ ಇರುತ್ತೆ. ತಿಂಗಳಿಗೆ 15,000 ರೂಪಾಯಿ ಲಾಸು. ಅದು ನೀವೇ ಉಳ್ಸೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಹೊಸ್ದಾಗಿ ಮಾಡಿದಾಗ ಆ 15,000 ರೂಪಾಯಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 15,000 ರೂಪಾಯಿನೇ ನಿಮಗೆ ಸೇವಿಂಗ್ಸ್ ಆಗಿರುತ್ತೆ. ಬಟ್ ನಾವು ಅದನ್ನು ಮಾಡ್ದಲೇ ಏಕಾಏಕಿ ಲೇಬರ್ಸ್ನ ಕೆಲಸಕ್ಕೆ ಇಟ್ಕೊಂಡು ನಾವು ಕೆಲಸ ಮಾಡಿಸ್ಕೊಳ್ಳೋದ್ರಿಂದ ನಮಗೇನು ಪ್ರಯೋಜನ ಇಲ್ಲ. ಅವ್ರು ದುಡ್ಕೋತಾರೆ ಅಷ್ಟೇ. ನಾವು ಲೇಬರ್ನ ಇಟ್ಕೋಬೇಕು. ಯಾವಾಗ ನಮ್ಮ ಬಿಸ್ನೆಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಮಲ್ಟಿಪಲ್ ಇದೆಯಾ, ನಾನೀಗ ಒಂದು 5,000 ಬಂಡವಾಳ ಹಾಕ್ತಾಯಿದ್ದೀನಿ, ದಿನಕ್ಕೊಂದು 10,000-12,000 ರೂಪಾಯಿ, 15,000 ರೂಪಾಯಿಗೆ ರೀಚ್ ಆಗ್ತಿದೆ ಅಂದಾಗ ನೀವು ಹಾಕಿರೋ ಐಟಮ್ಸು ಪ್ರತಿಯೊಂದು ಲಿಸ್ಟ್ ಔಟ್ ಮಾಡಿಬಿಟ್ಟು, ಇಲ್ಲ ನಾನು ಹಾಕಿರೋ ಬಂಡವಾಳ ಎಲ್ಲ ತೆಗಿತಾ ಇದ್ದೀನಿ, ಇನ್ಕ್ಲೂಡಿಂಗ್ ಐಟಮ್ಸು, ಲೇಬರ್ಸು, ಭಟ್ರದ್ದು, ಪ್ರತಿಯೊಬ್ರದ್ದು ಎಲ್ರದ್ದು ತೆಗೆದ್ರೂ ನನಗೆ ಇನ್ನೂ ಒಂದು 5,000-6,000 ರೂಪಾಯಿ ದುಡ್ಡು ಮಿಗ್ತಾ ಇದೆ. ಇನ್ನೊಬ್ರನ್ನ ಒಂದು 200-300 ರೂಪಾಯಿಗೆ ನಾನೊಬ್ಬರು ಲೇಬರ್ನ ಇಟ್ಕೊಬಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನ್ನಿಸ್ದಾಗ ಖಂಡಿತ ನೀವು ಇಟ್ಕೊಳ್ಳಿ. ನಾವು ಬಿಸ್ನೆಸ್ ಮಾಡಬೇಕಿರೋದು ನಾವು ಬೆಳಿಬೇಕು, ಸ್ವಲ್ಪ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಮೈಂಡ್ಸೆಟ್ಟಿಂದ ಖಂಡಿತ ಮಾಡಿ. ಬಟ್ ನಿಮ್ಮ ಲಾಸ್ ಪ್ರಾಫಿಟ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮಾಡಿ ಅಷ್ಟೇ. ನಾವು ಇನ್ನೊಂದು ಮತ್ತೆ ಹೋಗ್ತೀವಿ, ಇದನ್ನು ಯಾರೂ ಲೆಕ್ಕನೇ ಹಾಕೋದಿಲ್ಲ. ನಾವು ಎಷ್ಟು ಐಟಮ್ ಮಾಡಿಸ್ತೀವಿ, ಎಷ್ಟು ವೆರೈಟಿ ಐಟಮ್ಸ್ ಮಾಡಿಸ್ತೀವಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಯಾರೂ ಲೆಕ್ಕನೇ ಹಾಕಲ್ಲ. ಒಂದು ಅಕ್ಕಿ, ಎಣ್ಣೆ, ಮಸಾಲೆ ಐಟಮ್ಸು ಈಗಿನ ರೇಟಲ್ಲಿ ಭಾಳ ಕಷ್ಟ ಇದೆ. ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಆಗೋದೇ ಇಲ್ಲ. ಐಟಮ್ಸ್ ಬರೀ ರೇಷನ್ ಐಟಮ್ಸ್ಗೆ ಬೇಕು 5,000-6,000 ರೂಪಾಯಿ. ಹೇಗೆ ಮೇಂಟೈನ್ ಮಾಡ್ತೀರಾ? ನಾವು ನಮಗೇನು ಡಿಮ್ಯಾಂಡ್ ಇದೆಯೋ ಅಷ್ಟು ಐಟಮ್ಸ್ನ ನಾವೇನು ಐಟಮ್ ಮಾಡ್ತೀವಲ್ಲ, ಡಿಮ್ಯಾಂಡ್ ಇರೋ ಐಟಮ್ನ ಕ್ವಾಲಿಟಿ ಕ್ವಾಂಟಿಟಿ ಒಳ್ಳೆ ಟೇಸ್ಟ್ ಕೊಟ್ಬಿಟ್ಟು, ನಾವು ಯಾವುದೇ ಥರ ಕೆಮಿಕಲ್ನ ಯೂಸ್ ಮಾಡ್ದಂಗೆ ಟೇಸ್ಟ್ ಬರಲಿ ಅಂತ ಟೇಸ್ಟ್ ಪೌಡ್ರ್ ಹಾಕೋದು, ಮತ್ತೇನೋ ಯೂಸ್ ಮಾಡೋದು ಬೇಡ. ನ್ಯಾಚುರಲಾಗಿ ಆದಷ್ಟು ನ್ಯಾಚುರಲಾಗಿ ಮಾಡೋಕ್ಕೆ ಟ್ರೈ ಮಾಡೋಣ, ಯಾರಿಗೂ ಅಫೆಕ್ಟ್ ಆಗಬಾರ್ದು. ಯಾಕಂದರೆ ಇವತ್ತು ತಿಂದೋದವರು ನಾಳೆ ಆರೋಗ್ಯವಾಗಿ ಬಂದು ತುಂಬ ಚೆನ್ನಾಗಿದೆ, ನನಗೇನು ಎಫೆಕ್ಟ್ ಆಗಲಿಲ್ಲ ಅಂತ ಬಂದಾಗ ನಿಮ್ಮ ಬಿಸ್ನೆಸ್ ಮಲ್ಟಿಪಲ್ ಆಗುತ್ತೆ. ಅದು ಬಿಟ್ಬಿಟ್ಟು ನಾನು ಟೇಸ್ಟ್ ಕೊಡಬೇಕು ಅಂತ ನಾವೇನೇನೋ ಬೇರೆ ರೀತಿ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೀವೇನು ಯೂಸ್ ಮಾಡ್ತೀರಾ, ನಿಮಗೇನು ಡಿಮ್ಯಾಂಡ್ ಇದೆಯೋ ಅದನ್ನು ಮಾಡಿ. ಅದನ್ನೇ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಮಾಡಿ. ಆವಾಗ ಈ ಕಡೆ ಎಕ್ಸ್ಟ್ರಾ ಐಟಮ್ಸಿಗೆ ಹೋಗೋ ದುಡ್ಡು ಉಳಿಯುತ್ತೆ, ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಕೊನೆಗೆ ಲೆಕ್ಕ ಹಾಕೋದೇ ಮರ್ತೋಗ್ಬಿಡ್ತೀವಿ. ಲೆಕ್ಕ ಹಾಕಬೇಕು. ಯಾಕೆ ಲೆಕ್ಕ ಹಾಕಬೇಕು ಅಂತಂದರೆ, ನಾವು ಅಲ್ಲಿ ಕ್ಯಾಶ್ ಡ್ರಾವರ್ ತೆಗೆದು ನೋಡಿದ ತಕ್ಷಣ ಒಂದು 5,000-6,000 ರೂಪಾಯಿ ದುಡ್ಡು ನೋಡಿಬಿಟ್ಟು ನನಗೆ ಇವತ್ತು 5,000-6,000 ರೂಪಾಯಿ ಬಿಸ್ನೆಸ್ ಆಗಿದೆ, ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಆಗಿದೆ ಅಂತ ತಪ್ಪು ತಿಳ್ಕೊಂಬಿಡ್ತೀವಿ ನಾವು. ಅದಲ್ಲ ಲೆಕ್ಕ ಅಂತಂದರೆ. ಈಗ ನಾನು ಐಟಮ್ಸಿಗೆ ಎಷ್ಟು ಬಂಡವಾಳ ಹಾಕ್ಬೇಕು, ಬೆಳಿಗ್ಗೆ ಸೊಪ್ಪು, ತರಕಾರಿ, ಹಾಲು ಮೊಸರಿಂದ ಹಿಡ್ದು ಮಸಾಲೆ ಐಟಮ್ಸ್, ರೇಷನ್ ಐಟಮ್ಸ್ವರೆಗೂ ಪ್ರತಿಯೊಂದೂ, ಟೀ, ಕಾಫಿ, ಸಕ್ಕರೆ ಪ್ರತಿಯೊಂದೂ ಲೆಕ್ಕ ಹಾಕಬೇಕಾಗುತ್ತೆ. ಏನು ಐಟಮ್ ತಂದೆ, ಎಷ್ಟು ಐಟಮ್ಸ್ ತೊಗೊಂಬಂದೆ, ಫೈನಲ್ವರೆಗೂ ನೀವೇನು ತಂದ್ರಿ ಕೊನೆಗೆ ಮುಚ್ಚೋವರೆಗೂ ಐಟಮ್ಸ್ ಎಲ್ಲ ಬರೀಬೇಕಾಗುತ್ತೆ. ಎಕ್ಸಾಂಪಲ್ 4,000 ಬಂಡವಾಳ ಹಾಕ್ಕೊಂಡ್ರೆ, ಆ 4,000 ಬಿಟ್ಟು ಅದ್ರ ಮೇಲೆ ಏನು ಬಂದಿರುತ್ತಲ್ಲ
ಅದು ನಿಮ್ಮ ಪ್ರಾಫಿಟ್ಟು. ಅಲ್ಲೂ ಪ್ರಾಫಿಟ್ ಬರೋಲ್ಲ. ನೀವು ಭಟ್ರನ್ನ ಇಟ್ಟು ಕೆಲಸ ಮಾಡಿಸ್ತಿದ್ದೀರ ಅಂದರೆ ಭಟ್ರು ಲೇಬರ್ ತೆಗಿಬೇಕಾಗುತ್ತೆ. ಅಲ್ಲಿ ಯಾರಾದರೂ ಎಕ್ಸ್ಟ್ರಾ ಲೇಬರು ಕೆಲಸಗಾರರಿದ್ದರೆ ತೊಳೆಯೋರು ಪಳಿಯೋರು ಅವ್ರು ಯಾರಾದರೂ ಇದ್ದರೆ ಅವ್ರ ಲೇಬರ್ ತೆಗಿಬೇಕಾಗುತ್ತೆ. ಆವ್ರೇಜಾಗಿ ದಿನಕ್ಕೊಂದು 50ರಿಂದ 100 ರೂಪಾಯಿ ಕರೆಂಟ್ ಬಿಲ್ಲಿಗೆ ತೆಗಿಬೇಕಾಗುತ್ತೆ. ಬಾಡಿಗೆ ಗೋಡನಲ್ಲಿದ್ದೀವಿ ಅಂದರೆ ಅದಕ್ಕೊಂದು 50ರಿಂದ 100 ರೂಪಾಯಿ ಇಲ್ಲ 200 ರೂಪಾಯಿ ತೆಗಿಬೇಕಾಗುತ್ತೆ. ಇದೆಲ್ಲ ತೆಗೆದಾಗ ಕೊನೆಗೆ ಮಿಕ್ಕದೇ ಇಷ್ಟು 1000ರಿಂದ 2000 ರೂಪಾಯಿ, 1,000 ಮ್ಯಾಕ್ಸಿಮಮ್, ಅದು ಲೆಕ್ಕ. ಈಗ 10,000 ಬಿಸ್ನೆಸ್ ಆಯಿತು ಅಂದರೆ 5,000 ಹೋಯ್ತು, ಲೇಬರ್ಸ್ಗೊಂದು 1,500 ರೂಪಾಯಿ ಹೋಯ್ತು, 6,500 ರೂಪಾಯಿ ಆಯಿತು. ಮತ್ತು ಎಕ್ಸ್ಟ್ರಾ ಇನ್ನೇನಾದ್ರು ಒಂದು ನಾವು ಎತ್ತಿಡ್ತಾಯಿದ್ದೀವಿ ಕರೆಂಟ್ ಬಿಲ್ಲು ರೆಂಟಿಂದ ಅದೊಂದು 500 ರೂಪಾಯಿ ಹೋಯ್ತು ಅಂದ್ರೆ 7,000 ರೂಪಾಯಿ, ಇನ್ನು 3,000 ರೂಪಾಯಿ ಮಿಗುತ್ತಲ್ಲ, ಅದು ನಿಮ್ಮ ಪ್ರಾಫಿಟ್ ಸಿಗ್ತದೆ. ಈ 5,000 ರೂಪಾಯಿ ಇನ್ನು 10,000 ರೂಪಾಯಿ ರೌಂಡ್ ಆಫ್ ಬಿಸ್ನೆಸ್ಸಲ್ಲಿ ಮತ್ತೆ ಬೆಳಿಗ್ಗೆ ನೀವು 5,000 ರೂಪಾಯಿ ತೆಗಿಬೇಕಾಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ನಿಂತ್ಕೋಬೇಕು ಅಂದರೆ ಅದಕ್ಕೆ ಲೆಕ್ಕಪತ್ರ ಬೇಕು, ಲಾಭ ನಷ್ಟ ಬೇಕೇ ಬೇಕು. ನೀವು ಯಾವುದೇ ಬಿಸ್ನೆಸ್ ತೊಗೊಳ್ಳಿ ಪ್ರತಿಯೊಬ್ಬರು ಬರೀತಾರೆ ಲೆಕ್ಕನ. ಹಂಗಾಗ್ಬಿಟ್ಟು ಆ ಲೆಕ್ಕಾಚಾರ ಬರೀದೇ ಇರೋರು, ಲಾಭ ನಷ್ಟನ ಅರ್ಥ ಮಾಡ್ಕೊಳ್ದೇ ಇರೋರು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. ಹಂಗಾಗ್ಬಿಟ್ಟು ಬರೀರಿ. ನಿಮಗೇನಾದ್ರು ಸಜೆಷನ್ಸ್ ಬೇಕಂದರೆ ಕೇಳಿ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ನೀವು ಏನಾದ್ರು ಸಜೆಷನ್ಸ್ ಮಾಡಿದ್ರು ನಾನು ತಿಳ್ಕೊತೀನಿ. ಯಾಕಂದರೆ ನಾನು ಪ್ರತಿಯೊಂದು ನಾನು ರಿಯಲಾಗಿ ನಾನು ಮಾಡ್ತಿರೋದ್ರಿಂದ ನನಗೂ ಈಗ 25ರಿಂದ 26 ವರ್ಷ. ಟೀ ಅಂಗಡಿ ಮಾಡಿದಾಗಲಿಂದ 1 ವರ್ಷ ಟೀ ಅಂಗಡಿ, ಸೈಬರ್ ಸೆಂಟ್ರ್, ಇವತ್ತು ಹೋಟ್ಲು ಮಾಡ್ತಾಯಿದ್ದೀನಿ. ಹಂತವಾಗಿ ಬಂದಿದ್ದೀನಿ. ಬಟ್ ನನಗೆ ಅನುಭವ ಆಗ್ತಿದೆ ಏನೇನು ಮಾಡಬೇಕಂತ. ಅದು ನನಗೇನು ಅನುಭವ ಆಗಿದೆಯೋ ಪ್ರತಿಯೊಂದು ನಾನು ಶೇರ್ ಮಾಡಿಕೊಂಡು ನಿಮಗೂ ಹೆಲ್ಪ್ಫುಲ್ ಆಗೋ ಥರ ಖಂಡಿತ ನಾನು ಹೇಳ್ತೇನೆ. ಏನೇ ಇದ್ರೂ ನನಗೆ ಅಪ್ಡೇಟ್ ಮಾಡಿ ಮುಂದಿನ ವೀಡಿಯೋ ಮಾಡ್ತೀನಿ.